ನಿನ್ನ ನನ್ನ ಕೆಲಸದೊಳಗೆ ಕೂಡ ಒಪ್ಕೊಳ್ಳಲ್ಲ. ಹೋಗ್ಲಿ, ಅಡ್ಗೆ ಹುಳು ಅಂದ್ಕೊಳ್ಳಿ, 5 ನಿಮಿಷಕ್ಕೆ ಅನ್ನ ಹುಳಿ ಮಾಡಿ ಬಡಿಸ್ತೀನಿ. ನೆವರ್. ನಿನ್ ಕೈ ಅಡ್ಗೆ ನಾನು ತಿನ್ನಲ್ಲ. ನನ್ ಮೇಲೆ ಕೋಪ ಇದ್ರೆ ಅದನ್ನ ನನ್ ಮೇಲೆ ತೋರಿಸಿ. ನಾನ್ ಮಾಡೋ ಅಡ್ಗೆ ಏನ್ ಪಾಪ ಮಾಡಿದೆ? ನೀನ್ ಮುಟ್ಟಿದ್ದೇನು ನಾನು ಮುಟ್ಟಲ್ಲ. ನಾನೇನ್ ಮುಟ್ಬಾರ್ದವಳ? ನನಗ್ ನೀನ್ ಹಾಗೆ ನನ್ ಶತ್ರು. ನೀನು ನನ್ನ ನೆರಳಿನ ಹಾಗೆ ಅಂಟ್ಕೊಂಡಿದ್ಯಾ. ನನ್ನನ್ನು ಬಿಟ್ಟು ಹೋಗು ಅಂದ್ರು ನಾಚಿಕೆ ಬಿಟ್ಟು ನನ್ನ ಪಕ್ಕಕ್ಕೆ ಬರ್ತೀಯ. ಮನೆಯವ್ರ ಸಪೋರ್ಟ್ ಇದೆ ಅಂತ ನಿನಗಿಷ್ಟ ಬಂದಾಗ ಆಡ್ತೀಯ. ನಿನ್ನ ವೇಷ ನನ್ನ ಹತ್ರ ನಡೆಯಲ್ಲ. ಇನ್ನೊಂದ್ಸಲ ನಾನು ಮೋಸ ಹೋಗಲ್ಲ. ನಾನು ಸೂರ್ಯ ವಂಶದ ಜಯಸೂರ್ಯ. ಸರಿ ಬಿಡಿ, ಈ ಪುರಾಣ ಯಾವಾಗ್ಲೂ ಇರೋದೇ ಅಲ್ವಾ? ಹಸ್ಕೊಂಡಂತೂ ಇರೋಕ್ಕಾಗಲ್ಲ. ನಾನೇನಾದ್ರೂ ಮಾಡ್ಕೊಡ್ತೀನಿ, ಇದೊಂದ್ಸಲ ತಿನ್ನಿ. ಹಲೋ, ನಾನು ಹಸ್ಕೊಂಡಿರ್ತೀನಿ ಅಂತ ಯಾರಂದ್ರು? ಹೊರಗಡೆ ಹೋಗಿ ತಿಂತೀನಿ. ಈ ಟೈಮಲ್ಲಿ ಹೊರಗಡೆ ಏನೂ ಸಿಗಲ್ಲ. ಹಲೋ, ಇದೇ ನಿಮ್ ಹಳ್ಳಿ ಅಲ್ಲ, ಸಿಟಿ ಅಮ್ಮ. 24/7 ಇಲ್ಲಿ ಫುಡ್ ಸಿಗುತ್ತೆ. ಸಿಗದೆ ಇದ್ರೆ? ಅಯ್ಯೋ, ಇದು ನಾನು ಯೋಚನೆ ಮಾಡಿಲ್ವಲ್ಲ. ಸಿಗದೆ ಎಲ್ಲಿ ಹೋಗುತ್ತೆ? ಎಲ್ಲೋ ಒಂದ್ ಕಡೆ ಸಿಕ್ಕೇ ಸಿಗುತ್ತೆ, ಅಲ್ಲೇ ಹೋಗಿ ತಿಂತೀನಿ. ಅರ್ಧ ರಾತ್ರಿಲಿ ಹೋಗಿ ಯಾಕೆ ಒದ್ದಾಡ್ಬೇಕು ಅಂತ ನಾನ್ ಮನೇಲೆ ಮಾಡ್ಕೊಡ್ತೀನಿ. ಹಾಯಾಗಿ ತಿಂದು ಮಲ್ಕೊಳ್ಳಿ. ನೆವರ್ ನೆವರ್. ಯಾವತ್ತು ನೀನ್ ಮಾಡಿದ್ನ ನನಗ್ ತಿನ್ಸಕ್ಕಾಗಲ್ಲ. ನಾನ್ ತಿನ್ನಲ್ಲ. ಈ ಟೈಮಲ್ಲಿ ಏನ್ ಸಿಗುತ್ತೆ? ಏನು ಸಿಗದೆ ಇದ್ರೆ ಕಷ್ಟ ಆಗುತ್ತೆ. ಎಲ್ಲ ಹೋಟೆಲ್ಸು ಕ್ಲೋಸ್ ಆಗಿದಾವಲ್ಲ. ಅಬ್ಬಾ, ಈಗೇನ್ ಮಾಡೋದು? ಅಲ್ಲೇನಾದ್ರೂ ಸಿಗ್ಬೋದೇನೋ? ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾದ್ರು ತಿನ್ನಕ್ಕಿದ್ಯಾ? ಹೊತ್ತಲ್ಲಿ ಬಂದು ಊಟ ಕೇಳ್ತಿದ್ಯಲ್ಲಪ್ಪ. ಮನೆಗೆ ಹೋಗ್ತಾ ಇದ್ದೀನಿ. ಅಣ್ಣ, ಇಡ್ಲಿ ಹಿಟ್ಟಾಗ್ಲಿ ದೋಸೆ ಹಿಟ್ಟಾಗ್ಲಿ ಇದೆಯಾ? ದೋಸೆ ಹಿಟ್ಟಂತೂ ಇದೆಯಮ್ಮ, ಆದ್ರೆ ಮಾಡೋ ತಾಳ್ಮೆ ಇಲ್ಲ. ಏನ್ ತೊಂದ್ರೆ ಇಲ್ಲ ಅಣ್ಣ, ನೀವು ಮಲ್ಗಿ, ನಾನ್ ಮಾಡ್ತೀನಿ. ಸರಿ ಆಯ್ತಮ್ಮ. ಓ ಸಾರು, ನಿಮ್ಮನ್ನೇ ಸಾರು. ಊಟ ಕೇಳಿ ಹಾಗೆ ಹೋಗ್ತಿದ್ದೀರಲ್ಲ, ಬನ್ನಿ. ತಿನ್ನಕ್ಕೇನಾರಿದ್ಯಾ? ದೋಸೆ ಇದೆ ಸಾರು, ತಿಂತೀರಾ? ತಿಂತೀನಿ. ಕೂತ್ಕೊಳ್ಳಿ, ಮಾಡ್ತೀನಿ. ಓಕೆ. ಯಾವ ದೋಸೆ ಮಾಡ್ಲಿ ಸಾರು? ಪ್ಲೇನ್ ದೋಸೆ, ಆನಿಯನ್ ದೋಸೆ, ಮಸಾಲಾ ದೋಸೆನಾ ಇಲ್ಲ ಎಗ್ ದೋಸೆನಾ? ಯಾವುದೋ ಒಂದು ದೋಸೆ, ಸ್ವಲ್ಪ ಬೇಗ ಕೊಡಿ. ಏನ್ ಸಾರು, ತುಂಬಾ ಹಸುವಾಗ್ತಿದ್ಯಾ? ಮನೇಲಿ ಯಾರು ಇಲ್ವಾ? ಎಲ್ರು ಇದ್ದು ಇಲ್ದಿದ್ದ ಹಾಗೆ. ಅದೇನು ಸಾರು? ಕೆಲವ್ರ ಜೀವನ ಹಾಗೇನೆ. ತಗೊಳ್ಳಿ ಸಾರು. ಮನೆಯವ್ರ ಜೊತೆ ಜಗಳನಾ? ಹೆಂಡತಿ ಜೊತೆ ಜಗಳನಾ? ಅವಳು ನನ್ನ ಹೆಂಡತಿ ಅಲ್ಲ, ಪಿಶಾಚಿ. ನನಗ್ ಮೋಸ ಮಾಡ್ದವಳು. ಯಾವ ಹೆಂಡತಿನೂ ಬೇಕು ಅಂತ ಏನು ಮಾಡಲ್ಲ ಸಾರು. ಏನ್ ಮಾಡಿದ್ರು ಹಿಂದೇನು ಕಾರಣ ಇರ್ಬೇಕು ಸಾರು. ಹೆಣ್ಮಕ್ಳಿಗೆ ಗಂಡನೇ ದಿಕ್ಕು ಸಾರು. ಅವರಿಗೆ ಬೇರೆ ಪ್ರಪಂಚನೇ ಇರಲ್ಲ.
ನೀವೇ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು. ಮೋಸ ಮಾಡೋ ಹೆಂಡತಿ ಜೊತೆ ಯಾವ ಗಂಡನೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಹಾಗಂದ್ರೆ ಹೇಗೆ ಸಾರು? ಹೊಂದಾಣಿಕೆ ಇರ್ಬೇಕು. 3 ಗಂಟೆ ಹಾಕೋದ್ರೊಳಗೆ ಮನುಷ್ಯರು ಬೇರೆ ಅಷ್ಟೇ. ಮದ್ವೆ ಆದ್ಮೇಲೆ ಬೇರೆ ಹೇಗಾಗ್ತಾರೆ ಸಾರು? ಸಂಸಾರ ಅಂದ್ಮೇಲೆ ಚಿಕ್ಕ ಚಿಕ್ಕ ಜಗಳ ಆಗದೆ. ಗಂಡ ತಪ್ಪು ಮಾಡಿದ್ರೆ ಹೆಂಡತಿ ಕ್ಷಮಿಸ್ಬೇಕು, ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಕ್ಷಮಿಸ್ಬೇಕು. ಗಂಡ ಹೆಂಡತಿ ಅಂದ್ರೆ ಮನ್ಸು ಒಂದಾದ್ರೂ ಬೇರೆ ಮನುಷ್ಯರಲ್ವಾ ಸಾರು? ದೋಸೆ ಹೇಗಿದೆ ಸಾರು? ತುಂಬಾ ಚೆನ್ನಾಗಿದೆ. ಹಸ್ವಾಗಿದ್ದಕ್ಕೆ ಹೇಳ್ತಿದ್ದೀರಾ? ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. 5 ಸ್ಟಾರ್ ಹೋಟ್ಲಲ್ಲಿ ಕೂಡ ಇಷ್ಟು ಟೇಸ್ಟ್ ಆಗಿರಲ್ಲ. ಹೌದು, ನಿನ್ನ ಹೆಸರೇನು? ಪಾರು ಸಾರು. ಓ, ಮದ್ವೆ ಆಗಿದ್ಯಾ? ಮೊನ್ನೆ ಆಯ್ತು. ನಿನ್ ಗಂಡ ತುಂಬಾ ಅದೃಷ್ಟವಂತ ಬಿಡು. ಯಾಕೆ ಸಾರು? ಇಷ್ಟು ರುಚಿಯಾಗಿ ಅಡಿಗೆ ಮಾಡೋ ಹೆಂಡತಿ ಸಿಗೋದು ಅದೃಷ್ಟ ಅಲ್ವಾ? ಹಾಗಾದ್ರೆ ನೀವು ಅದೃಷ್ಟವಂತ್ರೆ. ವಾಟ್? ಅದೇ ಸಾರು, ಹೆಂಡತಿ ಅಡ್ಗೆ ಮಾಡಿದ್ರೆ ತಿಂದು ತೇಗೋ ಗಂಡಸ್ರು ಹೆಚ್ಚಾಗಿರ್ತಾರೆ. ಹೆಂಡತಿ ಕಷ್ಟ ತಿಳ್ಕೊಂಡು ಅಡ್ಗೆ ಚೆನ್ನಾಗಿದೆ ಅಂತ ಮೆಚ್ಕೊಳ್ಳೋ ನಿಮ್ಮಂತ ಗಂಡಸ್ರು ಎಷ್ಟು ಜನ ಇರ್ತಾರೆ ಹೇಳಿ? ನೀವು ನನ್ನ ಹೊಗಳಿದ್ರಿ ಅಂದ್ರೆ ಮನೇಲಿ ನಿಮ್ ಹೆಂಡತಿನೂ ಕೂಡ ಹೊಗಳಿರ್ತೀರಾ ಅಂತ. ಅಂದ್ರೆ ಅವ್ರು ಅಡ್ಗೆ ಚೆನ್ನಾಗ್ ಮಾಡ್ತಾರೆ ಅಂತ ಅರ್ಥ ಅಲ್ವಾ? ಆ ರೀತಿಲಿ ನೀವ್ ಅದೃಷ್ಟವಂತರು ಅಂದೆ. ನಿಮ್ ಹೆಂಡತಿ ಕೂಡ ಅದೃಷ್ಟವಂತ್ರೆ. ಅವಳ ವಿಷಯ ಈಗ ಯಾಕೆ? ಹೌದು, ನಿನ್ ಗಂಡ ಏನ್ ಮಾಡ್ತಾನೆ? ದೊಡ್ಡ ಬಿಸ್ನೆಸ್ ಮ್ಯಾನ್. ಏನು? ಹೌದು ಸಾರು. ಮೊದ್ಲು ಇದನ್ನ ತಿನ್ನಿ, ಹೇಳ್ತೀನಿ. ಸಾಕು ಬಿಡಮ್ಮ, ಹೊಟ್ಟೆ ತುಂಬ್ತು. ಕೊನೆ ದೋಸೆ ಸಾರು, ಹಿಟ್ಟು ಕೂಡ ಆಗೋಯ್ತು. ಹೌದು, ನಿನ್ ಗಂಡನ್ ಬಗ್ಗೆ ಹೇಳು. ನೋಡೋಕೆ ನಿಮ್ಮ ಹಾಗೆ ಇದ್ದಾರೆ. ಸೂಟು ಬುಟ್ಟು ಹಾಕೊಂಡು ಸಿನಿಮಾ ಹೀರೋ ತರ ಕಾಣಿಸ್ತಾರೆ. ಕೈ ತುಂಬಾ ದುಡ್ಡು, ಬಂಗ್ಲೆ, ಕಾರು, ಫ್ಯಾಕ್ಟ್ರಿ ಇವೆ. ಸಾವಿರಾರು ಜನರು ಅವ್ರ ಕೆಳಗೆ ಕೆಲಸ ಮಾಡ್ತಾರೆ. ಮತ್ತೆ ನೀನ್ ಯಾಕೆ ಇಲ್ಲಿದ್ಯಾ? ಇನ್ನು ತಲೆಲಿ ಬಲ್ಬು ಹತ್ತಿಲ್ವಾ ಯಜಮಾನ್ರೇ? ಏನ್ ಮಾಡೋದು ಸಾರು? ನನ್ ಗಂಡಂಗೆ ಮೂಗಿನ ಮೇಲೆ ಕೋಪ. ನಂಗೆ ವಿದ್ಯೆ ಇಲ್ಲ ಅಂತ, ಹಳ್ಳಿಯವಳು ಅಂತ, ದುಡ್ಡಿಲ್ಲ ಅಂತ ನನ್ನ ದೂರ ಇಟ್ಟಿದ್ದಾರೆ. ತಪ್ಪು ಮಾಡ್ದೆ ಅಂತ ಒಪ್ಕೊಂಡ್ರು ಕ್ಷಮಿಸಲ್ಲ ಅಂದ್ರೆ ಕ್ಷಮಿಸಲ್ಲ ಅಂತಾರೆ. ಅದಕ್ಕೆ ಮನೆ ಬಿಟ್ಟು ಹೀಗೆ ಬೀದಿಲಿದ್ದೀನಿ. ಎಷ್ಟಾಯ್ತು? ಏನೋ ಸ್ವಲ್ಪ ಕೊಡಿ ಸಾರು. ಅದೇ ಎಷ್ಟು ಕೊಡ್ಬೇಕು? 2 ಹಗ್ಗು, 3 ಕಿಸ್ ಕೊಡಿ ಸಾರು. ನೀನಾ? ಈ ಗಂಗಾ ಬರ್ದಿದ್ರೆ ಇಷ್ಟು ರಾತ್ರಿಲಿ ಯಾರು ಬಂದು ನಿಮ್ಗೆ ದೋಸೆ ಮಾಡ್ಕೊಡ್ತಾರೆ? ನೀನು ಅಂತ ಗೊತ್ತಾಗಿದ್ರೆ ನಾನು ತಿಂತಾನೆ ಇರ್ಲಿಲ್ಲ. ಪರವಾಗಿಲ್ಲ, 10 ದೋಸೆ ತಿಂದಿದ್ದು. ಇಲ್ಲೂ ಕೂಡ ಚೀಟಿಂಗಾ? ಮತ್ತೇನ್ ಮಾಡ್ಲಿ ನಾನು? ಹೇಗಾದ್ರೂ ನಿಮ್ ಹೊಟ್ಟೆ ತುಂಬಿಸೋಣ ಅಂದ್ಕೊಂಡೆ. ಹೊಟ್ಟೆ ತುಂಬಾ ತಿನ್ನಿಸ್ದೆ, ತೃಪ್ತಿ ಆಯ್ತು. ಎಚ್ಚಿ, ನನ್ನ ಬಿಡೋದೇ ಇಲ್ವಾ ನೀನು? ಏಯ್, ನಿನಗೇನ್ ದೆವ್ವ ಮೆಟ್ಕೊಂಡಿದ್ಯಾ? ಯಾಕೆ ಹಿಂಗ ಆಡ್ತಿದ್ಯಾ? ಸಂತೋಷ ಯಜಮಾನ್ರೆ, ನಿಮ್ಗೆ ನನ್ ಕೈಯಾರೆ ದೋಸೆ ಮಾಡಿ ತಿನ್ಸಿದ್ದೀನಿ. ಏಯ್, ನೀನ್ ಮಾಡಿದ್ದು ದೋಸೆ ಅಲ್ಲ, ಮೋಸ. ಅಯ್ಯೋ, ನಿಮ್ಮ 10 ದೋಸೆ ತಿಂದು ಮೋಸ ಅಂತೀರಾ? ಬಂಡಿ ಮೇಲೆ ದೋಸೆ ಮಾರೋ ಲೆವೆಲ್ಗೆ ಹೋಗ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಕಾರ್ ಗ್ಲಾಸ್ ಒರೆಸಿ ನಿಮ್ಗೆ ಐಸ್ ಕ್ರೀಮ್ ಕೊಡ್ಸಿದ್ದೀನಿ, ಅದನ್ನ ಮರ್ತು ಬಿಟ್ರಾ?
ಬೇಕಾದ್ರೂ ಮಾಡ್ತೀನಿ. ಏಯ್, ನೀನ್ ಏನೇ ಮಾಡಿದ್ರು ನೀನ್ ಮಾಡಿರೋ ಮೋಸನ ನೆನಪಾಗುತ್ತೆ. ನಾವು ಕಿಡ್ನಾಪ್ ಮಾಡ್ಬೇಕಾದ ಹುಡುಗಿ ಈ ಪಾರ್ಕಿಗೆ ಬರ್ತಾಳ? ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರಣ್ಣ. ಅಣ್ಣ, ಪಾರ್ಕಲ್ಲಿ ತುಂಬಾ ಜನ ಇದಾರಣ್ಣ. ಎಷ್ಟೇ ಜನ ಇದ್ರು ನಮ್ ಟಾರ್ಗೆಟ್ ಇವಳೇನೆ. ಈ ಹುಡುಗಿನೇ ಅಲ್ವೇ ನಾವು ಕಾರಲ್ಲಿರೋಳು? ಅದೇ ಹುಡುಗಿ ಅಣ್ಣ. ಕಾರಲ್ಲಿ ಬಂದಣ್ಣ. ತುಂಬಾ ದುಡ್ಡಿರೋ ಹುಡುಗಿ ಅನ್ಸುತ್ತೆ. ನಮಗ್ ಸುಪಾರಿ ಕೊಟ್ಟವರು ಕೂಡ ಸೌಂಡ್ ಪಾರ್ಟಿನೇ. ಯಾವುದಕ್ಕೂ ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ಕೇಳೋಣ. ಹಲೋ ಮೇಡಮ್, ನೀವು ಹೇಳಿರೋ ಪಾರ್ಕಿಗೆ ಬಂದಿದ್ದೀವಿ. ನನ್ನ ಮಗಳು ಬಂದ್ಲಾ? ಜಸ್ಟ್ ಬಂದ್ರು ಮೇಡಮ್. ಕಿಡ್ನಾಪ್ ಕನ್ಫರ್ಮ್ ಅಲ್ವಾ? ಕನ್ಫರ್ಮ್. ಕಿಡ್ನಾಪ್ ಮಾಡಿ ನನಗೆ ಕಾಲ್ ಮಾಡಿ. ಓಕೆ ಮೇಡಮ್. ನೀನ್ ಯಾವಾಗ ಬಂದೆ ತುಳಸಿ? ನಿತ್ಯನ ಇವತ್ತೇ ಕಿಡ್ನಾಪ್ ಮಾಡಿಸ್ತಾ ಇದ್ದೀರಾ ಅಮ್ಮ? ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲಿ ಆಗತ್ತೆ. ಒಂದ್ಸಲ ಯೋಚನೆ ಮಾಡಿಮ್ಮ. ಮತ್ತೆ ಏನಾದ್ರೂ ಆಗ್ಬಾರ್ದಾದ್ರೆ ನಾವೇ ಸಂಕಟ ಪಡ್ಬೇಕಾಗತ್ತೆ. ಏನಾಗತ್ತೆ ತುಳಸಿ? ಇಷ್ಟು ದಿನ ಮನೇಲಿದ್ಲು, ಸ್ವಲ್ಪ ದಿನ ಬೇರೆ ಮನೇಲಿ ಇರ್ತಾಳೆ. ಇಲ್ಲಾದ್ರೂ ಅಲ್ಲಾದ್ರೂ ನಿತ್ಯಗೆ ಏನೂ ತೊಂದರೆ ಆಗಲ್ವಲ್ಲ? ಯಾಕೋ ಗೊತ್ತಿಲ್ಲಮ್ಮ, ನನ್ಗೆ ಯಾಕೋ ಭಯ ಆಗ್ತಿದೆ. ಬೇರೆ ಯಾವ್ದಾದ್ರೂ ದಾರಿ ಇದೆಯಾ ಅಂತ ಯೋಚಿಸಿ. ಇದನ್ ಬಿಟ್ಟು ನಂಗೆ ಬೇರೇನೂ ದಾರಿ ಕಾಣಿಸ್ತಿಲ್ಲ ತುಳಸಿ. ದಿನ ದಿನಕ್ಕೂ ನಿತ್ಯ ತುಂಬಾನೇ ವೈಲೆಂಟ್ ಆಗ್ತಿದ್ದಾಳೆ. ಹೇಳೋ ಮಾತೆ ಕೇಳಲ್ಲ, ನನ್ನ ಕೈ ಜಾರ್ ಹೋಗ್ತಿದ್ದಾಳೆ. ಅವಳನ್ನ ಕಾಪಾಡ್ಕೋಬೇಕು ಅಂದ್ರೆ ಇದೇ ಕರೆಕ್ಟ್ ದಾರಿ. ಆದ್ರೆ ಅವಳನ್ನ ಕಿಡ್ನಾಪ್ ಮಾಡಿಸಿದ್ದು ನೀವೇ ಅಂತ ಗೊತ್ತಾದ್ರೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೋ ಏನೋ. ನಿತ್ಯಾಗಿನ್ನೂ ನಿಮ್ಮೇಲೆ ಕೋಪ ಬರಲ್ವಾ? ನಿತ್ಯ ಕಣ್ಣಿಗೆ ಬಿದ್ರೆ ಗಂಗಾಗೂ ಕೋಪ ಬರತ್ತೆ. ಗಂಗಾ ದೃಷ್ಟಿಲಿ ನಾನು ಇನ್ನೂ ಕೆಟ್ಟೋಳಾಗ್ತೀನಿ. ನಿತ್ಯ ಗೊತ್ತಾದ್ರೂ ಹಾಗೆ ಆಗತ್ತಲ್ಲಮ್ಮ. ಗೊತ್ತು ತುಳಸಿ, ನನಗೆ ನನ್ನಿಬ್ರು ಮಕ್ಕಳು ಬೇಕು. ಅವರನ್ನ ನಾನು ಕಾಪಾಡ್ಕೋಬೇಕು. ಅವ್ರಿಗೆ ಒಳ್ಳೆ ಭವಿಷ್ಯನ ರೂಪಿಸ್ಬೇಕು. ನಾನು ಕೆಟ್ಟವಳಾದ್ರೂ ಸರಿ, ಅವ್ರಿಗೆ ಒಳ್ಳೇದಾಗಬೇಕು. ಒಳ್ಳೇದೇ ಆಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತಿದ್ದೀನಮ್ಮ. ಆದ್ರೆ ನನ್ನ ಮನ್ಸಿಗೆ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ. ಈಗಲೂ ಸಮಯ ಮಿಂಚು ಹೋಗಿಲ್ಲ ಅಮ್ಮ. ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ. ಪ್ರಪಂಚದಲ್ಲಿ ಯಾವ ಪಿ ಎ ಆದ್ರೂ ಆಫೀಸಿಗೆ ಹೋಗ್ತಾರೆ, ಕಾನ್ಫರೆನ್ಸ್ಗೆ ಹೋಗ್ತಾರೆ, ಆಗಾಗ ಬಾಸ್ ಜೊತೆ ಸೇರಿ ಫಾರಿನ್ ಟ್ರಿಪ್ಗೂ ಹೋಗ್ತಾರೆ. ನನ್ನ ಅದೃಷ್ಟ ನೋಡಿ, ಪ್ರತಿದಿನ ಈಗ ಬೆಳಿಗ್ಗೆ ಬಾಸ್ ಜೊತೆ ಜಾಗಿಂಗ್ ಹೋಗ್ತಿದ್ದೀನಿ. ಬಾಸ್ಗೆ ಮದುವೆ ಆದ್ರೂ ಹೆಂಡತಿ ಪೋಸ್ಟ್ ನನಗೆ ಕೊಟ್ಟಿರೋ ಆಗಿದೆ. ಗಂಗಾ ಮೇಡಮ್ ಬೆಳಿಗ್ಗೆನೆ ಎದ್ದು ಜಾಗಿಂಗ್ ಬಂದಿದಾರಲ್ಲ. ಆದ್ರೆ ಮೇಡಮ್ ಸ್ಲಿಮ್ ಆಗೇ ಇದಾರಲ್ಲ.
ಅವ್ರಿಗೆ ಜಾಗಿಂಗ್ ಯಾಕೋ? ಎಷ್ಟೊತ್ತಾಯ್ತು ನಾನಿ ಬಂದು? ನಾನು ಬಂದು ತುಂಬಾ ಹೊತ್ತಾಯ್ತು ಸರ್. ದಿನ ಟೈಮಿಗೆ ಕರೆಕ್ಟಾಗಿ ಬರ್ತಿರೋರು ನೀವು, ಇವತ್ತ್ಯಾಕೆ ಸರ್ ಲೇಟ್ ಆಯ್ತು? ನೈಟ್ ಸರಿಯಾಗಿ ನಿದ್ರೆ ಬರಲಿಲ್ಲ ನಾನಿ. ಊಟ ಮಾಡದೇ ಇದ್ರೆ ನಿದ್ರೆ ಹೇಗೆ ಬರುತ್ತೆ ಸರ್? ಅರ್ಧ ರಾತ್ರಿ ತನಕ ತಡ್ಕೊಂಡೆ, ಆಮೇಲೆ ಆಗ್ಲೇ ಇಲ್ಲ. ಹೊರಗಡೆ ಹೋಗಿ ಊಟ ಮಾಡಿದೆ. ಆ ಟೈಮಲ್ಲಿ ನಿಮಗೆ ಅಡಿಗೆ ಮಾಡ್ಕೊಟ್ಟಿದ್ಯಾರ ಸರ್? ಇನ್ಯಾರು? ಇದಾಳಲ್ಲ ನಮ್ಮ ಮನೇಲಿರೋ ರಾಕ್ಷಸಿ. ನಾನ್ ಬೇಡ ಅಂದ್ರು ದೆವ್ವದಾಗಿ ಹಿಂದೆ ಬಿದ್ದು ಸಾಯಿಸ್ತಾಳೆ. ಮೇಡಮ್ ದೆವ್ವ ಅಲ್ಲ ಸರ್, ದೇವ್ರಿದ್ದಾಗೆ. ಅದಕ್ಕೆ ಯಾವಾಗಲೂ ಅವರು ನಿಮ್ ಜೊತೆಗೆ ಇರ್ತಾರೆ. ಈಗ ಕೂಡ ನಿಮ್ಗಿಂತ ಮೊದಲೇ ಈ ಪಾರ್ಕ್ ಬಂದು ಜಾಗಿಂಗ್ ಮಾಡ್ತಿದ್ದಾರೆ. ಅಂತವ್ರು ನಿಮ್ಮ ಹೆಂಡತಿಯಾಗಿ ಬಂದಿದ್ದು ನಿಜವಾಗ್ಲೂ ನಿಮ್ಮ ಅದೃಷ್ಟ ಸರ್. ಅವಳು ಜಾಗಿಂಗ್ ಬರೋದಾ? ಮನೇಲಿ ಬೆಚ್ಚಿಗೆ ಬೆಡ್ಶೀಟ್ ಹೊತ್ಕೊಂಡು ಹಾಯಾಗಿ ಮಲಗಿದಾಳೆ. ಇಲ್ಲ ಸರ್, ಈಗಷ್ಟೇ ನಾನು ಮೇಡಮ್ನ ನೋಡ್ದೆ. ನಾಣಿ, ಯಾರು ನೋಡಿ ಯಾರು ಅನ್ಕೊಂಡೆ? ಇಲ್ಲ ಸರ್, ನಾನು ಮೇಡಮ್ನ ನೋಡಿ ನಾನು ಈಗಷ್ಟೇ ಇಲ್ಲಿ. ಏಯ್, ಅವಳು ಮನೇಲಿದ್ದಾಳೆ, ಇಲ್ಲಿ ಹೇಗೆ ಬರ್ತಾಳೆ? ಓ, ಆದ್ರೂ ಈ ಮಧ್ಯೆ ನೀನು ಅವಳನ್ನ ತುಂಬಾ ಭಜನೆ ಮಾಡೋದಕ್ಕೆ ಶುರು ಮಾಡಿದ್ಯಾ? ಯಾರು ನೋಡಿದ್ರು ಆ ಗಂಗಾ ಅಂತಾನೆ ಅನ್ಕೋತ್ಯಾ? ನಡಿ ಜಾಗಿಂಗ್ ಮಾಡೋಣ. ಸರ್, ಮೇಡಮ್ ಈ ಪಾರ್ಕಲ್ಲೇ ಜಾಗಿಂಗ್ ಮಾಡ್ತಿದ್ದಾರೆ ಸರ್. ನನ್ನ ಮಾತು ಕೇಳಿ, ನಮಗೆ ಖಂಡಿತ ಸಿಕ್ಕೇ ಸಿಗ್ತಾರೆ ನೋಡಿ. ಬಾಯಿ ಮುಚ್ಕೊಂಡ್ ಬಾ. ಪೌಡರ್ ಹಾಕೊಳ್ಳೋದಲ್ಲ, ನಿತ್ಯ ನೋಡಿ. ನಿಜವಾಗ್ಲೂ ನಿತ್ಯ ಈ ಪಾರ್ಕಿಗೆ ಜಾಗಿಂಗ್ ಬರ್ತಾಳಾ? ನಾನೆಲ್ಲ ವಿವರವಾಗಿ ಕೇಳ್ಕೊಂಡಿದ್ದೀನಿ. ನಿತ್ಯ ಇದೇ ಪಾರ್ಕ್ಗೆ ವಾಕಿಂಗ್ ಅಂತ ಬರೋದು. ಇವತ್ತು ಬರ್ತಾಳೆ ಅಂತ ಗ್ಯಾರಂಟಿ ಏನು? ಆಲ್ರೆಡಿ ಬಂದಿದ್ದಾಳೆ. ಬಂದಾಯ್ತಾ? ಎಲ್ಲಿ? ಅಲ್ಲೋಡಿ. ಹೌದು ಚಂದ್ರಿಕಾ, ಬಂದಿದ್ದಾಳೆ. ನಿನ್ ಎನ್ಕ್ವೈರಿ ಕರೆಕ್ಟ್. ನಾನು ಯಾವ್ದಾದ್ರೂ ಪರ್ಫೆಕ್ಟ್ ಆಗೇ ಮಾಡೋದು. ಅಮ್ಮ, ನಿತ್ಯನ ಹೇಗೆ ಕಿಡ್ನಾಪ್ ಮಾಡೋದು? ಪಾರ್ಕಲ್ಲಿ ತುಂಬಾ ಜನ ಇದಾರಲ್ಲ, ಹೊಡಿಯೋಕಾಗಲ್ಲ. ಯಾಕಂದ್ರೆ ಅವಳೇ ನಮ್ಗೆ ಹೊಡೆದು ಬಿಡ್ತಾಳೆ. ಮತ್ತೆ ಬರ್ಸೋಕ್ಕೂ ಆಗಲ್ಲ. ಮೂಗಿಗೆ ವಾಸನೆ ಬರೋದ್ರಲ್ಲಿ ಬಾಯಿಂದ ನಮ್ ಕೈನೇ ಕಚ್ತಾಳೆ. ಹೆದರ್ಸಿ ಭಯ ಹುಡ್ಸಿ ಕರ್ಕೊಂಡ್ ಬಂದ್ರೆ ಸುತ್ತ ಇರೋ ಜನ ನಿತ್ಯಗೆ ಸಪೋರ್ಟ್ ಮಾಡ್ತಾರೆ. ನಿಮ್ ಮಾತ್ ನಿಲ್ಲಿಸ್ತೀರಾ? ನಿತ್ಯನ ಇಲ್ಲಿ ಕಿಡ್ನಾಪ್ ಮಾಡೋದು ರಿಸ್ಕ್ ಅಂತ ಹೇಳ್ತಿದ್ದೀನಿ. ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ದೋಳ್ ನಾನು. ಹೇಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿರಲ್ವಾ? ಏನಿದು? ಸ್ಮೋಕ್ ಬಾಂಬ್. ನಿತ್ಯ ಜಾಗಿಂಗ್ ಮಾಡೋ ದಾರಿಲಿ ಕರೆಕ್ಟಾಗಿ ಬಾಂಬ್ ಬಿಟ್ಟು ಬತ್ತಿ ಹತ್ಸಿದ್ರೆ ಬತ್ತಿ ಕೊನೆಯ ತನಕ ಉರ್ದು ಬಾಂಬ್ ಸಿಡ್ದು ಸ್ಮೋಕ್ ಬರುತ್ತೆ. ಆ ಹೊಗೆಯಲ್ಲಿ ಯಾರಿಗೂ ಏನೂ ಕಾಣಲ್ಲ. ಆ ಟೈಮಲ್ಲಿ ನಾವು ಯಾರ ಕಣ್ಗೂ ಬೀಳ್ದೇನೆ ನಿತ್ಯನ ಎತ್ಕೊಂಡ್ ಬರೋಣ. ಸೂಪರ್ ಐಡಿಯಾ ಚಂದ್ರಿಕಾ. ಪಾರ್ಕಲ್ಲಿಟ್ಟು ಕೆಲಸ ಮುಗಿಸೋಣ ಬನ್ನಿ. ಎಲ್ರ ಹುಡುಗಿ? ಪಾರ್ಕಲ್ಲೇ ಇರ್ಬೇಕಣ್ಣ. ಬೇಗ ಹುಡುಗಿ ಎತ್ತಾಕೊಂಡು ಹೋಗ್ಬೇಕು.